ನಮಸ್ಕಾರ ಎಲ್ಲರಿಗೂ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ದೇಶದಲ್ಲಿ ಇವತ್ತು ಯಾವ ಡೆಲಿವರಿ ಬಾಯೂ ಇಲ್ಲ, ಯಾವ ರೈಡರು ಇಲ್ಲ, ಯಾವುದೇ ಆದಂಥ ಒಂದು ಡ್ರೈವರು ಕೂಡ ನಮ್ಮ ಕಂಟ್ರೀಲಿ ಇಲ್ಲ ಅಂತ. ಏನಾಗತ್ತೆ ಆವಾಗ? ಸ್ವಿಗ್ಗಿ, ಝೊಮ್ಯಾಟೊ, ಊಬರ್, ಓಲಾ, ರ್ಯಾಪಿಡೋ ಇವ್ರು ಯಾರೂ ನಮ್ಮ ಕಂಟ್ರೀಲಿ ಇರಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಕರೆಕ್ಟ್ ಅಲ್ಲ? ಇದರಿಂದ ಏನಾಗ್ತಿತ್ತು ಇಂಪ್ಯಾಕ್ಟು? ನಮ್ಮ ಇಂಡಿಯನ್ ಎಕಾನಮಿ ಸ್ಲೋ ಆಗ್ತಾ ಇತ್ತು. ಆದರೆ ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂತಂದರೆ, ಈ ಒಂದು ಗಿಗ್ ಎಕಾನಮಿ ಕ್ರಿಯೇಟ್ ಆಗಿರೋದು ನಮಗೆ ಆಪರ್ಚುನಿಟಿನ ಅಥವಾ ಮಾಡ್ರನ್ ಡೇ ಎಕ್ಸ್ಪ್ಲಾಯಿಟೇಷನ್ನ ಅಂತ ತಿಳ್ಕೊಳ್ಳೋದು. ಮತ್ತೊಂದು ಕ್ವಶನ್ ಏನು ನಮಗೆ ಬರುತ್ತಪ್ಪ ಅಂತಂದರೆ, ಈ ಕಂಪ್ನಿಗಳೆಲ್ಲ ಇಂಡಿಯನ್ ಎಕಾನಮಿ ಚೇಂಜ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದೆಯಾ ಅಥವಾ ಎಂಪ್ಲಾಯೀಸ್ನ ಟ್ರ್ಯಾಪ್ ಮಾಡ್ತಿದೆಯಾ ಅಂತ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ನಿಮಗೆ ಈ ಗಿಗ್ ಎಕಾನಮಿ ಬಗ್ಗೆ ಸಿಗುತ್ತೆ. ಫಸ್ಟು ಗಿಗ್ ಎಕಾನಮಿ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಗಿಗ್ ಎಕಾನಮಿ ಅಂತಂದರೆ ಶಾರ್ಟ್ ಟರ್ಮ್ ವರ್ಕ್ ಮಾಡೆಲ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರೋದಿಲ್ಲ, ಬಟ್ ಜಾಬ್ ಬೇಸಿಸ್ ಮೇಲೆ ನಿಮಗೆ ಪೇಮೆಂಟ್ ಸಿಗುತ್ತೆ. ಬೀಟ್ ಡೆಲಿವರಿ ಆಗ್ಬೋದು, ನಿಮಗೆ ರೈಡ್ ಆಗ್ಬೋದು, ಅಥವಾ ನಿಮಗೊಂದು ಟಾಸ್ಕ್ ಇರುತ್ತೆ, ಆ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಅವತ್ತೊಂದು ದಿವಸ ನಿಮಗೆ ಆರ್ಡರ್ ಇಲ್ಲ ಅಂತಂದರೆ ಇನ್ಕಮ್ ಇರೋದಿಲ್ಲ ಅಂತ ಅರ್ಥ. ಸೊ ಬೇಸಿಕಲಿ ಏನಪ್ಪ ಅಂತಂದರೆ, ಯು ಆರ್ ಶಾರ್ಟ್ ಟರ್ಮ್ ಪಾರ್ಟ್ನರ್ ಫಾರ್ ದೀಸ್ ಆನ್ಲೈನ್ ಕಂಪ್ನೀಸ್. ಇವರಿಬ್ಬರ ಮಧ್ಯೆ ನಡೆಯೋವಂಥ ಒಂದು ಟ್ರಾನ್ಸಾಕ್ಷನ್ಗೇ ಗಿಗ್ ಎಕಾನಮಿ ಅಂತ ಕರೆಯೋದು. ಸೊ ಇದು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಏನಾರ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಬನ್ನಿ ತಿಳ್ಕೊಳ್ಳೋಣ ಗಿಗ್ ಎಕಾನಮಿ ಬಗ್ಗೆ ಡೀಟೇಲ್ ಆಗಿ. ಈಗ ಇಂಡಿಯಾದಲ್ಲಿ ಗಿಗ್ ಎಕಾನಮಿ ಕ್ರೇಜಿಯಾಗಿ ಗ್ರೋ ಆಗ್ತಾ ಇದೆ. 2020ಇಂದ 2021ವರೆಗೂ 7.7 ಮಿಲಿಯನ್ ವರ್ಕರ್ಸ್ ಇದ್ದರು ಈ ಒಂದು ಗಿಗ್ ಎಕಾನಮಿಯಲ್ಲಿ. 2024ಇಂದ 2025ವರೆಗೂ ಈ ಒಂದು ವರ್ಕ್ ಫೋರ್ಸು ಆಲ್ಮೋಸ್ಟ್ 15 ಮಿಲಿಯನ್ ರೀಚ್ ಆಯಿತು. ಎಕ್ಸ್ಪರ್ಟ್ಸ್ ಪ್ರಿಡಿಕ್ಷನ್ ಏನಪ್ಪ ಇದೆ ಅಂತಂದರೆ, 23 ಮಿಲಿಯನ್ ವರ್ಕರ್ಸ್ ಇರ್ತಾರೆ ಈ ಒಂದು ಗಿಗ್ ಎಕಾನಮಿಲಿ ಬೈ 2030 ಒಳಗಡೆ. ದಿಸ್ ಇಸ್ ಅ ಹ್ಯೂಜ್ ನಂಬರ್ ಆಫ್ ಪೀಪಲ್ ಇನ್ ಗಿಗ್ ಎಕಾನಮಿ ಅಂತಲೇ ಹೇಳ್ಬೋದು. ಯಾಕೆ ಹೇಳ್ಬೋದು ಅಂತಂದರೆ, ಈ ಥರ ಇಂಡಿಯಾ ವರ್ಕ್ ಫೋರ್ಸಲ್ಲೇ ಆಲ್ಮೋಸ್ಟ್ 4% ಗಿಗ್ ವರ್ಕರ್ಸ್ ಸೇರಿರ್ತಾರೆ. ಥಿಂಕ್ ಅಬೌಟ್ ಇಟ್, 23 ಮಿಲಿಯನ್ ಪೀಪಲ್, ದಟ್ಸ್ ಬಿಗರ್ ದೆನ್ ಅ ಪಾಪ್ಯುಲೇಷನ್ ಆಫ್ ಮೆನಿ ಕಂಟ್ರೀಸ್. ಈ ಒಂದು ಗಿಗ್ ಎಕಾನಮಿನ ಯಾವ ಯಾವ ಕಂಪ್ನಿಗಳು ಇಂಡಿಯಾದಲ್ಲಿ ಪುಷ್ ಮಾಡ್ತಾ ಇದೆ ಅಂತ ನೀವು ನೋಡ್ಲಿಕ್ಕೆ ಹೊರಟ್ರೆ, ನಮಗೆಲ್ಲರಿಗೂ ಗೊತ್ತಿರೋಂಗೆ ಸ್ವಿಗ್ಗಿ, ಝೊಮ್ಯಾಟೊ, ಊಬರ್, ರ್ಯಾಪಿಡೋ, ಝೆಪ್ಟೋ, ಬ್ಲಿಂಕೆಟ್, ಅಮೆಝಾನ್, ಫ್ಲಿಪ್ಕಾರ್ಟ್, ಈ ಎಲ್ಲ ಕಂಪ್ನಿಗಳು ಸೇರಿ ಈ ಒಂದು ಎಕಾನಮಿನ ಇಂಡಿಯಾದಲ್ಲಿ ಪುಷ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಾವು ಈ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳೂ ಇನ್ಫಾರ್ಮಲ್ ಎಂಪ್ಲಾಯರ್ಸ್ ಅಂತಲೇ ಕರಿಬೋದು. ಒಂದು ಆ್ಯಪು ಲಕ್ಷಾಂತರ ರೈಡರ್ಸು, ಲಕ್ಷಾಂತರ ಡ್ರೈವರ್ಸ್ಗಳು, ಇಂಟೈರ್ ಇಂಡಿಯಾ ಸೇರಿ ನಾನು ಹೇಳ್ತಾ ಇರೋದು. ಸೊ ಇವ್ರುಗಳನ್ನೆಲ್ಲ ಸೇರಿ ಒನ್ ಆ್ಯಪ್ ಕ್ಯಾನ್ ಡಿಸೈಡ್ ಹೂ ಕ್ಯಾನ್ ಅರ್ನ್ ಮನಿ ಟುಡೇ. ಆ ಒಂದು ಒಂದು ಎನ್ವಿರಾನ್ಮೆಂಟ್ನ ಈ ಆ್ಯಪ್ಗಳು ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಡೆಲಿವರಿ ಆ್ಯಪ್ಸ್ ಅಥವಾ ರೈಡ್ ಆ್ಯಪ್ಸ್ಗಳು ಯಾವ ರೀತಿ ಜಾಬ್ಸ್ ಕ್ರಿಯೇಟ್ ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ, ಝೊಮ್ಯಾಟೊ ಹಾಗೂ ಝೆಪ್ಟೊ, ಬ್ಲಿಂಕೆಟ್ ಇವ್ರುಗಳೆಲ್ಲ ಡೆಲಿವರಿ ಗಿಗ್ಸ್ನ ಕ್ರಿಯೇಟ್ ಮಾಡ್ತಾರೆ. ವೆರನ್ ಊಬರ್, ಓಲಾ, ರ್ಯಾಪಿಡೋ ಇವ್ರುಗಳೆಲ್ಲ ರೈಡ್ ಗಿಗ್ಸ್ನ ಕ್ರಿಯೇಟ್ ಮಾಡ್ತಾರೆ. ಸೊ ರೈಡರ್ಸ್ ಆಗಲಿ ಅಥವಾ ಡೆಲಿವರಿ ಏಜೆಂಟ್ಸ್ ಆಗಲಿ ಯಾವ ರೀತಿ ಈ ಆ್ಯಪ್ಗಳನ್ನ ಆಕ್ಸೆಸ್ ಮಾಡೋದು? ಇಟ್ಸ್ ಕ್ವೈಟ್ ಸಿಂಪಲ್. ಅವ್ರ ಆ್ಯಪ್ಗೆ ಲಾಗಿನ್ ಆಗಿಬಿಟ್ಟು ರೈಡ್ ಎಕ್ಸೆಪ್ಟ್ ಮಾಡು ಅಥವಾ ಡೆಲಿವರಿ ಎಕ್ಸೆಪ್ಟ್ ಮಾಡು, ಹೋಗಿ ಡೆಲಿವರಿ ಮಾಡು, ಗೆಟ್ ಪೇಡ್. ಸೊ ದಿಸ್ ಇಸ್ ಸಿಂಪಲ್ ಮೆಥಡಾಲಜಿ ವಾಟ್ ಒನ್ ಹ್ಯಾಸ್ ಟು ಡೂ ಟು ಅರ್ನ್ ಫ್ರಮ್ ದಿಸ್ ಪ್ಲ್ಯಾಟ್ಫಾರ್ಮ್. ಸೊ ಅರ್ನಿಂಗಲ್ಲೂ ದೇರ್ ಇಸ್ ಲೈಕ್ ಬೇಸ್ ಪೇ ಇರುತ್ತೆ, ಡಿಸ್ಟೆನ್ಸ್ ವೈಸ್ ಪೇ ಇರುತ್ತೆ, ಇನ್ಸೆಂಟಿವ್ಸ್ ಇರುತ್ತೆ. ಸೊ ಹಲವಾರು ಕಾಂಬಿನೇಷನ್ಗಳಲ್ಲಿ ಇವ್ರಿಗೆ ಪೇಮೆಂಟ್ ಆಗುತ್ತೆ. ಬಟ್ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂತಂದರೆ, ಇವರು ಎಷ್ಟು ಅರ್ನ್ ಮಾಡ್ತಾರೆ ಈ ಒಂದು ಆ್ಯಪ್ಗಳ ಜೊತೆ? ಇವರ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಎಷ್ಟು ಇವರು ಮಂತ್ಲಿಗೆ ಅರ್ನ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಈ ಗಿಗ್ ವರ್ಕರ್ಸ್ ತಿಂಗಳಿಗೆ ಎಷ್ಟು ಅರ್ನ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಕ್ಕೆ ಅಂತ ಡೇಟಾ ಚೆಕ್ ಮಾಡಿದೆ. ಸೊ ಇಂಡಸ್ಟ್ರಿ ಡೇಟಾ ಪ್ರಕಾರ ಒಬ್ಬ ಇಂಡಿವಿಜುವಲ್ಲು ಒಂದು ಕಂಪ್ನಿ ಜೊತೆ ಸೇರಿದ್ರೆ, ಒಂದು ತಿಂಗಳು ಪೂರ್ತಿ ಕೆಲಸ ಮಾಡಿದ್ರೆ 18,000 ರಿಂದ 41,000 ರೂಪಾಯಿವರೆಗೂ ಅರ್ನ್ ಮಾಡ್ಬೋದು ಅಂತ ಡೇಟಾ ಸಿಗುತ್ತೆ.
ಅದೇ ರೀತಿ ಎಲ್ಲ ಗಿಗ್ ವರ್ಕರ್ಸ್ನ ಒಟ್ಟುಗೂಡಿಸಿ ಅವರು ಮಂತ್ಲಿ ಎಷ್ಟು ಅರ್ನ್ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡಿದ್ರೆ ನೀವು 26,000ದಿಂದ 29,000ವರೆಗೂ ಇವರು ತಿಂಗಳಿಗೆ ಅರ್ನ್ ಮಾಡ್ತಾ ಇದ್ದಾರೆ ಅಂತ ಡೇಟಾ ಸಿಗುತ್ತೆ. ಸರ್ಪ್ರೈಸಿಂಗ್ ಅಲ್ಲ ಇದು? ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ, ನಮ್ಮ ಇಂಡಿಯಾದಲ್ಲಿ 25,000ಕ್ಕಿಂತ ಜಾಸ್ತಿ ಸಂಪಾದನೆ ಮಾಡೋರನ್ನ 10% ಟಾಪ್ ಇನ್ಕಮ್ ಗ್ರೂಪ್ಗೆ ಸೇರಿರೋರು ಅಂತ ಅಳವಡಿಸಿದ್ದಾರೆ. ಇದನ್ನು ನೋಡಿದ್ರೆ ನೀವು ಈ ಗಿಗ್ ವರ್ಕರ್ಸ್ ಎಲ್ಲ ಈ ಗ್ರೂಪ್ಗೆ ಸೇರಿರೋರು ಅಂತ ನಾವು ಕನ್ಸಿಡರ್ ಮಾಡ್ಕೊಬೋದು. ಜಸ್ಟ್ ಇಮ್ಯಾಜಿನ್, ಇವತ್ತು ಸ್ವಿಗ್ಗಿ, ಝೊಮ್ಯಾಟೊ, ಊಬರ್, ಓಲಾ ಇವ್ರುಗಳೆಲ್ಲ ಬರದೇ ಹೋಗಿದ್ದಿದ್ರೆ ಇಷ್ಟು ಜನ ವರ್ಕ್ ಫೋರ್ಸ್ಗೆ ಕೆಲಸ ಎಲ್ಲಿರ್ತಿತ್ತು? ಈಗೆಲ್ಲ ಇವರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಯಾವ ಸ್ಕೇಲಲ್ಲಿ ವರ್ಕರ್ಸ್ಗೆ ಆಪರ್ಚುನಿಟಿ ಸಿಗುತ್ತೋ ಆ ಸ್ಕೇಲ್ನ ಈ ಕಂಪ್ನಿಗಳು ಕ್ರಿಯೇಟ್ ಮಾಡಿದೆ. ಈ ಕಂಪ್ನಿಗಳು ಇಲ್ಲದೆ ಹೋಗಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಅ ಮೇಜರ್ ಡಿಸಾಸ್ಟರ್ ಅಂತ ನನಗಂತೂ ಅನಿಸುತ್ತೆ. ನಿಮ್ಮ ಒಪಿನಿಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದರಲ್ಲಿ ಒಂದು ಅರ್ಥ ಆಗೋದೇನಂತಂದರೆ, ಈ ಕಂಪ್ನಿಗಳನ್ನ ನಾವು ಬ್ಲೇಮ್ ಮಾಡಿಬಿಡ್ತೀವಿ ಈಸಿಯಾಗಿ. ಇವರು ದುಡ್ಡು ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಒಂದು ಆಪರ್ಚುನಿಟಿಯಾಗಿ ಉಪಯೋಗಿಸ್ಕೊತಾ ಇದ್ದಾರೆ, ಇದರಿಂದ ದುಡ್ಡು ಮಾಡ್ಕೊಳ್ಳೋ ಅವರು ಬೇರೆಯವ್ರಿಗೆ ಯಾರಿಗೂ ಹೆಲ್ಪ್ ಆಗ್ತಾ ಇಲ್ಲ ಅಂತ. ಬಟ್ ಡೇಟಾ ಮತ್ತೊಂದು ಹೇಳ್ತಾ ಇದೆ ನನಗೆ. ನಿಮಗೇನು ಅನಿಸುತ್ತೆ ಅಂತ ನೀವು ಯೋಚನೆ ಮಾಡಿ ನೋಡಿ ಈ ಒಂದು ಒಂದು ಟಾಪಿಕ್ ಮೇಲೆ ಅಂತ ಹೇಳ್ತಾ ಮುಂದೆ ಹೋಗೋಣ. ಈ ಗಿಗ್ ವರ್ಕರ್ಸ್ ಏನಕ್ಕೆ ಈ ಒಂದು ಜಾಬ್ಸ್ನ ಹುಡುಕೊಂಡು ಸೇರ್ತಾರೆ ಅಂತ. ಇದೊಂದು ಪ್ರಶ್ನೆ ನನ್ನ ತಲೆಯಲ್ಲಿ ಯಾವಾಗಲೂ ಕೊರಿತಾ ಇತ್ತು. ಈ ಗಿಗ್ ವರ್ಕರ್ಸ್ ಕಮ್ಯುನಿಟಿ ಹೆಂಗೆ ಫಾರ್ಮ್ ಆಗುತ್ತೆ? ಇವ್ರು ಯಾರು, ಎಲ್ಲಿಂದ ಬರ್ತಾರೆ, ಹೆಂಗೆ ಬಂದು ಇಲ್ಲಿ ಕೆಲಸ ಸೇರ್ಕೊತಾರೆ ಅಂತ. ಈ ಪ್ರಶ್ನೆಗೆ ಉತ್ತರ ತಿಳ್ಕೋಬೇಕು ಅಂತ ಒಂದು 15ರಿಂದ 20 ಡೆಲಿವರಿ ಹುಡುಗರುಗಳನ್ನ ಮಾತಾಡಿಸಿದೆ ನಾನು. ಇದರಲ್ಲಿ ಉತ್ತರ ಸಿಕ್ಕಿದ್ದೇನಪ್ಪ ಅಂತಂದರೆ, ಕೆಲವರು ಹಳ್ಳಿಗಳಲ್ಲಿದ್ದರು, ಅವ್ರ ಫ್ರೆಂಡ್ಸ್ ಯಾರೋ ಬ್ಯಾಂಗ್ಳೂರಿಗೆ ಬಂದರು, ಅಲ್ಲಿ ಈ ಕೆಲಸ ಶುರು ಮಾಡಿದ್ರು, ಚೆನ್ನಾಗೇ ಸಂಪಾದನೆ ಆಗೋಕ್ಕೆ ಶುರು ಆಯಿತು. ಅದನ್ನು ಹೋಗಿ ಅವ್ರ ಫ್ರೆಂಡ್ಸ್ಗಳಿಗೆ ಹೇಳಿದ್ರು ಊರಲ್ಲಿ. ಅವರೆಲ್ಲ ಊರು ಬಿಟ್ಟು ಇಲ್ಲಿಗೆ ಬಂದು ಇದೇ ಕೆಲಸನ ಶುರು ಮಾಡಿಕೊಂಡ್ರು. ಎಷ್ಟೊಂದು ಜನ ಮನೆ ಕೆಲಸಗಳಲ್ಲಿ ಕೆಲಸ ಮಾಡ್ತಾಯಿದ್ರು, ಗಾರೆ ಕೆಲಸ ಮಾಡಿಕೊಂಡು. ಅದು ಅವ್ರಿಗೆ ಅಷ್ಟು ಇಡಿಸ್ತಾ ಇರಲಿಲ್ಲ. ಅದರಿಂದ ಅದನ್ನು ಬಿಟ್ಬಿಟ್ಟು ಇದನ್ನು ಶುರು ಮಾಡಿದ್ರು. ಎಷ್ಟೊಂದು ಜನ ರೋಡ್ ಸೈಡಲ್ಲಿ ಅಂಗಡಿ ಇಟ್ಕೊಂಡಿದ್ರು, ಅವ್ರದ್ದೇ ಆದಂಥ ಬಿಸ್ನೆಸ್ ಮಾಡ್ತಾಯಿದ್ರು. ಅಷ್ಟೊಂದು ಲಾಭ ಬರ್ತಿರಲಿಲ್ಲ, ಅದರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡಿದ್ರು. ಇದು ತುಂಬಾ ವರ್ಕೌಟ್ ಆಯಿತು ಅವರಿಗೆ. ಅದಕ್ಕೆ ಅದನ್ನು ಬಿಟ್ಬಿಟ್ಟು ಇದನ್ನು ಶುರು ಮಾಡಿದ್ರು. ಎಷ್ಟೊಂದು ಜನ ವೇರ್ ಹೌಸಲ್ಲಿ ಕೆಲಸ ಮಾಡ್ತಿದ್ರಂತೆ, ಅಲ್ಲೂ ಕೆಲಸ ಬಿಟ್ಟು ಈ ಕೆಲಸಕ್ಕೆ ಬಂದರು. ಬೇಸಿಕಲಿ ನನಗೆ ಅರ್ಥ ಆಗಿದ್ದೇನಪ್ಪ ಅಂತಂದರೆ, ಸುಮಾರು ಜನ ಹಳ್ಳಿಗಳಿಂದ ಸಿಟಿಗೆ ಬರೋದಕ್ಕೆ ಈ ಒಂದು ಕೆಲಸ ಒಂದು ದಾರಿ ಆಗುತ್ತೆ ಅಂತ ಅಂದ್ಕೊತೀನಿ. ಇನ್ನೊಂದೇನಪ್ಪ ಅಂತಂದರೆ, ವೆರಿ ಇಂಪಾರ್ಟೆಂಟ್ ಥಿಂಗ್, ಈ ಕೆಲಸ ಶುರು ಮಾಡಲಿಕ್ಕೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಬೇಕಾಗಿಲ್ಲ ಅಥವಾ ನಿಮಗೆ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದೇನು? ನಿಮಗೊಂದು ಮೊಬೈಲ್ ಫೋನ್ ಬೇಕು, ಇಂಟರ್ನೆಟ್ ಬೇಕು ಮತ್ತು ಸ್ಕೂಟ್ರ್ ಬೇಕು. ಈ 3 ಇದ್ದರೆ ನಿಮ್ಮ ಹತ್ರ ಇಮ್ಮಿಡಿಯೇಟಾಗಿ ನೀವು ಈ ಕೆಲಸನ ಶುರು ಮಾಡ್ಬೋದು. ಎಲ್ಲರದು ಓವರಾಲ್ ಬಾಟಮ್ ಲೈನ್ ಏನಿತ್ತಪ್ಪ ಅಂತಂದರೆ, ನನ್ನ ಇಷ್ಟ ಬಂದಂಗೆ ನಾನು ಕೆಲಸ ಮಾಡ್ಬೋದು, ನನಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ನಾನು ಮಾಡ್ಕೊಬೋದು. ಆ ಒಂದು ಅಡ್ವಾಂಟೇಜ್ಗೋಸ್ಕರ ಈ ಜಾಬ್ನ ತೊಗೊಂಡಿದ್ದಾರೆ. ಇದರಿಂದ ಈ ಒಂದು ಗಿಗ್ ವರ್ಕರ್ಸ್ ಕಮ್ಯುನಿಟಿ 2021ನಲ್ಲಿ 7.7 ಮಿಲಿಯನಿಂದ 24-25 ಅಷ್ಟರಲ್ಲಿ 15 ಮಿಲಿಯನ್ಗಿಂತ ಜಾಸ್ತಿ ಬೆಳೆದು ನಿಂತಿದೆ. ಬೇಸಿಕಲಿ 50 to 55% ಜಂಪ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ನಾವು ಇದರಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಈ ಒಂದು ಇಂಪ್ಯಾಕ್ಟ್ಫುಲ್ ಗಿಗ್ ಕಮ್ಯುನಿಟಿಲಿ ಏನು ಪ್ರಾಬ್ಲಮೇ ಇಲ್ವಾ? ಸಾಧ್ಯ ಇಲ್ಲ ಅಲ್ಲ. 2 ಪ್ರಾಬ್ಲಮ್ ಇದೆ. ಮೊದಲನೇ ಪ್ರಾಬ್ಲಮ್ಮು, ಆಗಲೇ ಹೇಳ್ದಂಗೆ ಈ ಗಿಗ್ ವರ್ಕರ್ಸು ಈ ಒಂದು ಕಂಪ್ನಿಗಳಿಗೆ ಪಾರ್ಟ್ನರ್ಸ್ ಆಗಿ ಕೆಲಸ ಮಾಡ್ತಾ ಇರೋದು, ಎಂಪ್ಲಾಯೀಸ್ ಅಲ್ಲ. ಇವ್ರುಗಳಿಗೆ ಪೆನ್ಷನ್ ಆಗಲಿ, PF ಆಗಲಿ, ಗ್ರ್ಯಾಚ್ಯುಟಿ ಆಗಲಿ, ಲೀವ್ಸ್ ಆಗಲಿ, ಇನ್ಶೂರೆನ್ಸ್ ಆಗಲಿ ಏನು ಕಂಪ್ನಿ ಕೊಡಲ್ಲ. ಇದರಿಂದ ಡ್ರಾಬ್ಯಾಕ್ ಏನು? ಪೆನ್ಷನ್ನು, ಅದರ್ ಪಾಲಿಸೀಸ್ ಒಂದು ಸೈಡ್ಗಿದ್ದರೆ, ಮೇಜರ್ ರಿಸ್ಕು ಇವ್ರದ್ದು ಕೆಲಸನೇ 9 to 11 hours ಅವರು ರೋಡಲ್ಲಿರ್ತಾರೆ, ಡೆಲಿವರೀಸ್ಗಳನ್ನ ಮಾಡ್ತಿರ್ತಾರೆ, ರೈಡ್ಸ್ಗಳನ್ನ ಕೊಡ್ತಿರ್ತಾರೆ. ಲೈಫ್ ರಿಸ್ಕ್ ಸಿಕ್ಕಾಬಟ್ಟೆ ಇದೆ. 90% ಆಫ್ ದ ಗಿಗ್ ವರ್ಕರ್ಸು ಅವರು ಖುದ್ದಾಗಿ ಇನ್ಶೂರೆನ್ಸ್ ಮಾಡ್ಕೊಳ್ಳಲ್ಲ. ಮಾಡ್ಕೊಳ್ಳೋಕೆ ಆಗೋದೂ ಇಲ್ಲ ಅಂತಲೂ ಅನಿಸುತ್ತೆ. ಯಾಕಂದರೆ ಒಂದು ಇನ್ಶೂರೆನ್ಸ್ ಕಂಪ್ನಿಗೆ ನಾನು ಈ ಥರ ಕೆಲಸ ಮಾಡ್ತಿರೋದು ಅಂತಂದರೆ ರಿಸ್ಕ್ ಜಾಸ್ತಿ ಇದೆ ಅಂದರೆ ಪ್ರೀಮಿಯಮ್ ಜಾಸ್ತಿ ಆಗುತ್ತೆ. ಈ ಪ್ರೀಮಿಯಮ್ನ ಇವರು ಅಫೋರ್ಡ್ ಮಾಡೋಕ್ಕಾಗಲ್ಲ. ಇವರು ಇನ್ಶೂರೆನ್ಸೇ ತೊಗೊಳಕ್ಕೋಗಲ್ಲ. ಇನ್ನೊಂದು ಸೈಡಿಂದ ಕಂಪ್ನಿ ಇವರಿಗೆ ಆ ಕವರೇಜ್ನ ಕೊಡ್ತಾನೇ ಇಲ್ಲ. ದಿಸ್ ಬಿಕಮ್ಸ್ ಅ ಮೇಜರ್ ಇಶ್ಯೂ. ಒಂದು ಸೈಡು PF, ಗ್ರ್ಯಾಚ್ಯುಟಿ ಅವೆಲ್ಲ ಏನೂ ಇಲ್ಲ ಅಂದರೆ, ಇನ್ನೊಂದು ಸೈಡು ಏನಾರೋ ಒಂದು ಆಯಿತು ಅವ್ರಿಗೆ ಅಂತಂದರೆ ಅದ್ರ ಖರ್ಚು ಕೂಡ ಇವ್ರ ಮೇಲೆ ಬೀಳುತ್ತೆ. ಅವ್ರು ಸಂಪಾದನೆ ಮಾಡಿರೋದಲ್ಲ, ಅಲ್ಲೇ ಖರ್ಚಾಗೋ ಸಾಧ್ಯತೆ ಭಾಳ ಜಾಸ್ತಿ ಇರುತ್ತೆ. ಎರಡನೇ ಮೇಜರ್ ಪ್ರಾಬ್ಲಮ್,
ಈ ಒಂದು ಕಮ್ಯುನಿಟಿಲಿ ಇರೋದೇನಪ್ಪ ಅಂತಂದರೆ ಅಲ್ಗಾರಿದಮ್ ಡಿಪೆಂಡೆನ್ಸಿ, ದ ಆ್ಯಪ್ ಅಲ್ಗಾರಿದಮ್ ಡಿಪೆಂಡೆನ್ಸಿ. ಐ ಅಂಡರ್ಸ್ಟ್ಯಾಂಡ್, ಇದು ಕನ್ಸ್ಯೂಮರ್ ಡ್ರಿವನ್ ಬಿಸ್ನೆಸ್. ಓಲಾ, ಊಬರ್, ಯಾವುದೇ ಒಂದು ಅಪ್ಲಿಕೇಶನ್ ತೊಗೊಳ್ಳಿ, ಅದರಲ್ಲಿ ಕನ್ಸ್ಯೂಮರ್ ಇರೋದ್ರಿಂದ ಊಬರನ್ನು ಅಷ್ಟೇ ಹುಷಾರಾಗಿ ಕೆಲಸ ಮಾಡಬೇಕಾಗತ್ತೆ, ಒಬ್ಬ ಗಿಗ್ ವರ್ಕರೂ ಅಷ್ಟೇ ಹುಷಾರಾಗಿ ಕೆಲಸ ಮಾಡಬೇಕಾಗತ್ತೆ. ಬಟ್ ನಾನು ಕೇಳ್ದಂಗೆ ಈ ಡೆಲಿವರಿ ಹುಡುಗರುಗಳ ಹತ್ರ ಅವ್ರು ಹೇಳೋದೇನೆಂದರೆ, ಪ್ರೆಷರ್ ಎಲ್ಲಿ ಬರುತ್ತೆ ಅಂತಂದರೆ ಅವ್ರುಗಳಿಗೆ ಪೀಕ್ ಅವರ್ಸಲ್ಲಿ ನೀನು ಇಷ್ಟು ಆರ್ಡರ್ ಮಿನಿಮಮ್ ಮಾಡಲೇಬೇಕು, ಮಾಡದೆ ಹೋದರೆ ನಿನಗೆ ಮುಂದೆ ಆರ್ಡರ್ ಬರೋಲ್ಲ ಅಥವಾ ಆರ್ಡರ್ ಬರೋದು ಕಮ್ಮಿ ಆಗುತ್ತೆ. ಈ ಒಂದು ಪ್ರೆಷರ್ ಇರುತ್ತೆ ಅವ್ರಿಗೆ. ಸೊ ಡೆಲಿವರಿ ಮಾಡ್ತಾ ಇರಬೇಕು, ಇಫ್ ಯು ಆರ್ ಟಯರ್ಡ್, ಇಲ್ಲ ನೀನು ಇಷ್ಟು ಆ ಟಾರ್ಗೆಟ್ ಮೀಟ್ ಮಾಡಲೇಬೇಕು ಆ ಪೀಕ್ ಅವರ್ಸಲ್ಲಿ, ಇಲ್ಲ ಅಂತಂದರೆ ಕಂಪ್ನಿಗಳಿಗೂ ಲಾಸ್ ಆಗುತ್ತೆ. ಸೊ ಆ ಲಾಸ್ನ ಇವ್ರ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅನಿಸುತ್ತೆ. ಸೊ ಬೇಸಿಕಲಿ ಈ ಒಂದು ಅಲ್ಗಾರಿದಮ್ ಮೇಲೆ ಡಿಪೆಂಡ್ ಆಗಿ ಈ ಎಂಟೈರ್ ಕಮ್ಯುನಿಟಿ ಅರ್ನಿಂಗು ಅದರಿಂದ ಚೇಂಜ್ ಆಗೋ ಸಾಧ್ಯತೆಗಳು ಭಾಳ ಇದೆಯಂತೆ. ನಾನು ಡೆಲಿವರಿ ಹುಡುಗರ ಹತ್ರ ಮಾತಾಡಿ ಹೇಳ್ತಿರೋದು, ಎಷ್ಟೊಂದು ಡೇಟಾನ ಓದಿ ನಾನು ನಿಮಗೆ ಹೇಳ್ತಾ ಇರೋದು ಇದು. ಸೊ ಈ ಎರಡು ಪ್ರಾಬ್ಲಮ್ಗಳನ್ನ ಕಂಪ್ನಿ ಹಾಗೂ ಗಿಗ್ ವರ್ಕರ್ಸ್ ಹಾಗೂ ಕನ್ಸ್ಯೂಮರ್ಸ್ 3 ಜನ ಒಟ್ಟಿಗೆ ಕೈಗೂಡಿದ್ರೆ 2 ಪ್ರಾಬ್ಲಮ್ಗಳನ್ನು ಸಾಲ್ವ್ ಆಗುತ್ತೆ ಅನಿಸುತ್ತೆ. ಮೊದಲನೇ ಪ್ರಾಬ್ಲಮ್ಗೆ ಆಲ್ರೆಡಿ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಶುರು ಆಗಿದೆ. ನೀವುಗಳು ಮುಂಚೆ ಕೇಳಿದಿರೋ ಏನೋ ನನಗೆ ಗೊತ್ತಿಲ್ಲ. ಈಗ ರೀಸೆಂಟಾಗಿ ಈ ಗಿಗ್ ವರ್ಕರ್ಸ್ ಎಲ್ಲ ಒಂದು 6 ಅವರ್ಸ್ಗೆ ಸ್ಟ್ರೈಕ್ ಮಾಡಿ 10 ಮಿನಿಟ್ಸ್ ಡೆಲಿವರಿನ ಆಲ್ರೆಡಿ ತೆಗೆದಾಕಿದ್ದಾರೆ. ಎರಡನೇದು ಅವ್ರಿಗೆ ಈ ಪೆನ್ಷನ್ನು, ಇನ್ಶೂರೆನ್ಸ್ ಎಲ್ಲ ಬೇಕು ಅಂತ ಕೋರಿಕೆ ಇಟ್ಟಿದ್ದಾರೆ. ಸೊ ಗೌರ್ಮೆಂಟು ಈ ಒಂದು ಕಮ್ಯುನಿಟಿಗೆ ಅಂತಲೇ ಒಂದು ಪಾಲಿಸಿ ಕ್ರಿಯೇಟ್ ಮಾಡ್ತಾ ಇದೆಯಂತೆ. ಎಷ್ಟು ದಿವಸ ಆಗುತ್ತೆ, ಯಾವಾಗ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಇದೊಂದು ಒಳ್ಳೆ ಡೈರೆಕ್ಷನ್ಗೆ ಹೋಗ್ತಾ ಇದೆ. ಸೊ ಈ ಒಂದು ಆ್ಯಪ್ ಅಲ್ಗಾರಿದಮ್ನ ಕನ್ಸ್ಯೂಮರ್ ಆ್ಯಂಡ್ ಕಂಪ್ನಿ ಆ್ಯಂಡ್ ವರ್ಕರ್ಸ್ 3 ಜನ ಒಟ್ಟಿಗೆ ಸೇರಿದ್ರೆ ಆ ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡ್ಬೋದು. ಕಂಪ್ನಿಗಳು ಈ ಗಿಗ್ ವರ್ಕರ್ಸ್ಗೆ ಮೇ ಬಿ ಚೆನ್ನಾಗಿ ಟ್ರೈನಿಂಗ್ ಕೊಡಬೇಕು ಅನಿಸುತ್ತೆ. ಕನ್ಸ್ಯೂಮರ್ ಫೇಸಿಂಗ್ ಬಂದಾಗ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಕಂಪ್ನಿ ಫೇಸ್ ಮಾಡಬೇಕಾದ್ರೆ ಯಾವ್ಯಾವ ಇಶ್ಯೂನ ಯಾವ್ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ. ಎಷ್ಟೊಂದು ಜನ ಭಾಳ ಬೇರೆ ಬ್ಯಾಕ್ಗ್ರೌಂಡಿಂದ ಈ ಒಂದು ಕೆಲಸಕ್ಕೆ ಬಂದಿರ್ತಾರೆ. ಸೊ ಅವ್ರುಗಳಿಗೆ ಆ ತಿಳುವಳಿಕೆ ಕೊಡೋದು ಭಾಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಇವೆಲ್ಲ ಒಟ್ಟಿಗೆ ಬಂದರೆ ಈ ಒಂದು ಕಮ್ಯುನಿಟಿ ಭಾಳ ಎತ್ತರಕ್ಕೆ ಬೆಳೆದು ನಮ್ಮ ಇಂಡಿಯಾದ ಎಕಾನಮಿ ಒಂದೇ ಅಲ್ಲ ಇಂಪ್ಯಾಕ್ಟ್ ಆಗೋದು, ಇದರಿಂದ ಓವರಾಲ್ ಲೈಫೇ ಇದರಿಂದ ಒಂದು ಒಳ್ಳೆ ಇಂಪ್ಯಾಕ್ಟ್ಫುಲ್ ಜರ್ನಿ ತರ್ಬೋದು ಎಲ್ಲರಿಗೂ ಅಂತ ನನಗನ್ಸುತ್ತೆ. ಗಿಗ್ ಎಕಾನಮಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊತೀನಿ ಈ ವಿಡಿಯೋ ಮೂಲಕ. ಸೊ ಗಿಗ್ ಎಕಾನಮಿ ಮೇಲೆ ಒಂದು 3 ಕ್ವಶನ್ಸ್ ಕೇಳ್ತೀನಿ ನಿಮ್ಮೊಳಗೆ. ದಯವಿಟ್ಟು ನಿಮ್ಮ ಉತ್ತರನ ಕಮೆಂಟ್ ಮಾಡಿ ತಿಳಿಸಿ. ಮೊದಲನೇ ಪ್ರಶ್ನೆ, ಗಿಗ್ ಎಕಾನಮಿ ನಿಜವಾಗ್ಲೂ ಗುಡ್ಡ ಅಥವಾ ಎಕ್ಸ್ಪ್ಲಾಯಿಟೇಷನ್ನ? ನಿಮ್ಮ ಉತ್ತರನ ಕಮೆಂಟ್ ಮಾಡಿ ತಿಳಿಸಿ. ಎರಡನೇ ಪ್ರಶ್ನೆ, ಈಗ ಸ್ವಿಗ್ಗಿ, ಊಬರ್ ಅಂತ ಹಲವಾರು ಕಂಪ್ನಿಗಳು ನಮ್ಮ ಇಂಡಿಯಾದಲ್ಲಿದೆ. ಇದೇನಾದರೂ ಕ್ಲೋಸ್ ಆದರೆ ನಮ್ಮ ಇಂಡಿಯನ್ ಎಕಾನಮಿಗೆ ಇಂಪ್ಯಾಕ್ಟ್ ಆಗುತ್ತಾ? ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ತಿಳಿಸಿ. ಮೂರನೇದು, ಗಿಗ್ ವರ್ಕ್ ಫೋರ್ಸ್ ಎಷ್ಟು ಜನ ಇರ್ತಾರೆ ಈ ವರ್ಕ್ ಫೋರ್ಸಲ್ಲಿ 2030 ಒಳಗೆ? ಇದರ ಉತ್ತರನ ಕಮೆಂಟ್ ಮಾಡಿ ತಿಳಿಸಿ. ಹಿಂಟ್ ಏನಪ್ಪ ಅಂತಂದರೆ ಇದರದ ಆನ್ಸರು ಈ ವಿಡಿಯೋದಲ್ಲಿ ಆಲ್ರೆಡಿ ಇದೆ. ಸೊ ದಯವಿಟ್ಟು ಈ 3 ಪ್ರಶ್ನೆಗೆ ನಿಮ್ಮ ಉತ್ತರನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಗಿಗ್ ಎಕಾನಮಿ ಪರ್ಫೆಕ್ಟ್ ಏನಾಗಿಲ್ಲ ಇನ್ನೂ, ಬಟ್ ಫ್ಯೂಚರಲ್ಲಿ ಇದನ್ನು ಈಸಿಯಾಗಿ ಪರ್ಫೆಕ್ಟ್ ಮಾಡ್ಬೋದು. ಇದರಲ್ಲಿ ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾಗಿರೋದೇನಪ್ಪ ಅಂತಂದರೆ ಈ ಗಿಗ್ ಎಕಾನಮಿನ ಕ್ರಿಯೇಟ್ ಮಾಡಿದಂತಹ ಕಂಪ್ನಿಗಳು ಹಾಗೂ ಅದರ ಫೌಂಡರ್ಸ್ಗಳನ್ನ ಬಗ್ಗೆ. ಯಾಕಂದರೆ ನಾವು ಎಷ್ಟೊಂದು ಸತಿ ಈ ಕಂಪ್ನಿಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿರ್ತೀವಿ. ಸಿಂಪಲಾಗಿ ಹೇಳಬೇಕು ಅಂತಂದರೆ, ಇವ್ರುಗಳಿಂದ ನಮ್ಮ ಖರ್ಚು ಜಾಸ್ತಿ ಆಯಿತು, ಇವ್ರುಗಳಿಂದ ಸಿಕ್ಕಾಬಟ್ಟೆ ವೆಹಿಕಲ್ ಪಾಪ್ಯುಲೇಷನ್ ಆಯಿತು, ಇವ್ರುಗಳಿಂದ ಹುಡುಗರುಗಳು ಎಕ್ಸ್ಪ್ಲಾಯ್ಟ್ ಆದರು ಅಂತೆಲ್ಲ ಮಾತಾಡಿರ್ತೀವಿ. ಬಟ್ ಇವ್ರು ಕ್ರಿಯೇಟ್ ಮಾಡಿದ ಇಂಪ್ಯಾಕ್ಟ್ನ ನಾವು ನೋಡಿದ್ರೆ ಭಾಳನೇ ಆಶ್ಚರ್ಯ ಆಗುತ್ತೆ. ಮೊದಲನೇ ಇಂಪ್ಯಾಕ್ಟು, 15 ಮಿಲಿಯನ್ಗಿಂತ ಜಾಸ್ತಿ ವರ್ಕ್ ಫೋರ್ಸ್ನ ಇಂಡಿಯಾದಲ್ಲಿ ಕ್ರಿಯೇಟ್ ಮಾಡಿದ್ರು ಇವರು. ಜಸ್ಟ್ ಇಮ್ಯಾಜಿನ್, ಇವ್ರು ಇಲ್ಲದೆ ಹೋಗಿದ್ದಿದ್ರೆ 15 ಮಿಲಿಯನ್ ಪ್ಲಸ್ ಯೂತ್ ಏನು ಮಾಡ್ತಿದ್ರು? ಐ ಹ್ಯಾವ್ ನೋ ಐಡಿಯಾ. ಓಕೆ. ಎರಡನೇದು, ಫಾರಿನ್ನಿಂದ ಅಂದರೆ ಹೊರಗಡೆ ದೇಶಗಳಿಂದ ಇವರು ದುಡ್ಡು ತಂದು ಇಂಡಿಯಾದಲ್ಲಿ ಅದನ್ನು ಇನ್ವೆಸ್ಟ್ ಮಾಡಿಸಿ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿದ್ರು. ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ಗಳನ್ನ ಇವರು ಹೊರಗಡೆ ದೇಶಗಳಿಂದ ಇಂಡಿಯಾದಲ್ಲಿ ತಂದರು. ಇದಿಷ್ಟೇ ಅಲ್ಲ, ಇದರಿಂದ ಕ್ರಿಯೇಟ್ ಆಗಿರೋಂಥ ಒಂದು ವ್ಯಾಲ್ಯೂನ, ಒಂದು ಪ್ರಾಫಿಟ್ನ ಇವರುಗಳು ಮತ್ತೆ ಇಂಡಿಯಾ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಲವಾರು ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಇ ವಿ ಕಂಪ್ನೀಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ನಡೀತಾ ಇದೆ.
ಏರೋಸ್ಪೇಸಲ್ಲಿ ಇನ್ವೆಸ್ಟ್ಮೆಂಟ್ ನಡೀತಾ ಇದೆ, ಡೀಪ್ ಟೆಕ್ಕಲ್ಲಿ ಇನ್ವೆಸ್ಟ್ಮೆಂಟ್ ನಡೀತಾ ಇದೆ. ಸೊ ಹಲವಾರು ಇನ್ವೆಸ್ಟ್ಮೆಂಟ್ಗಳಿಗೆ, ಹಲವಾರು ಇನೋವೇಷನ್ಗಳಿಗೆ ಇವರು ಬ್ಯಾಕ್ಬೋನ್ ಆಗಿ ನಿಂತಿದ್ದಾರೆ. ಸೊ ಓವರಾಲ್ ನೀವು ನನಗೆ ಕೇಳಿದ್ರೆ, ಗಿಗ್ ಎಕಾನಮಿ ಇಸ್ ಜಸ್ಟ್ ನಾಟ್ ಅ ಡೆಲಿವರಿ ಆ್ಯಪ್, ಇಟ್ಸ್ ಅ ಎಕನಾಮಿಕ್ ಇಂಜಿನ್ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಒಪಿನಿಯನ್ನು. ನಿಮ್ಮ ಒಪಿನಿಯನ್ ಬೇರೆ ಇದ್ದರೆ ಅಥವಾ ನಿಮ್ಮ ಒಪಿನಿಯನ್ ಸೇಮ್ ಇದ್ದರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.